ಸೊ ಹಾಗೆ ಎಲ್ಲರಿಗೂ ನಮಸ್ಕಾರಗಳು. ಮಗ ಧೋನಿ ಫ್ಯಾನ್ಸ್ಗೆ ಸ್ಯಾಡ್ ನ್ಯೂಸ್ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಕೂಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು IPL ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಇದೀಗ ಬಿಸ್ಸೈ ಆದ್ರೆ ಒಂದು ಹೊಸ ಏನೋ ಅದ ರೂಲ್ಸ್ ಬಗ್ಗೆ ಏನೋ ಚೇಂಜ್ ಮಾಡಕ್ಕಾದ್ರೆ ಹೊರಟಿದೆ. ಇನ್ನು ಇವತ್ತಿನ ಟಾಪ್ 5 ಯಾವೆಲ್ಲ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ಇದಾವೆ ಎಲ್ಲ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಇವತ್ತಿನ ಅಪ್ಡೇಟ್ ನಂಬರ್ 1 ಬಂದ್ಬಿಟ್ಟು ಇದೀಗ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಗಳ ಪ್ರಕಾರ ಇದೀಗ ಒಂದು ನ್ಯೂಸ್ ಆದ್ರೆ ಸ್ಪ್ರೆಡ್ ಆಗ್ತಾ ಇದೆ. ಅದೇನಪ್ಪ ಅಂತಂದ್ರೆ ಈ ಬಾರಿ ಇದು ಧೋನಿದು ಲಾಸ್ಟ್ ಸೀಸನ್ ಅಂತೆ. ಈ ಸೀಸನ್ ಲಾಸ್ಟ್ ಧೋನಿ ಸೀಸನ್ ಅಂತ ಇದೀಗ ರೂಮರ್ಸ್ ಗಳಿಂದ ಒಂದು ಅಪ್ಡೇಟ್ ಆದ್ರೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಕಳೆದ ಸೀಸನ್ ಅಲ್ಲೂ ಕೂಡ ಇದೇ ತರ ಆದ್ರೆ ರೂಮರ್ಸ್ ಎಲ್ಲ ಹಬ್ಸಿದ್ರು. ಆದ್ರೆ ಅದು ಯಾವ್ದು ನಿಜ ಆಗ್ಲಿಲ್ಲ. ಈ ಸೀಸನ್ ಅಲ್ಲೂ ಕೂಡ ನಿಜ ಆಗೋಂಗೆ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ಇದೀಗ ಒಂದು ನ್ಯೂಸ್ ಆದ್ರೆ ಸ್ಪ್ರೆಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಧೋನಿ ಬಗ್ಗೆ. ಧೋನಿ ಇದು ಈ ಸೀಸನ್ ಅಲ್ಲಿ ಲಾಸ್ಟ್ ಸೀಸನ್ ಅಂತ, ಕಡೆ ಸೀಸನ್ ಅಂತ. ನೋಡೋಣ ಧೋನಿ ಈ ಸೀಸನ್ ಅಲ್ಲಿ ರಿಟೈರ್ಮೆಂಟ್ ಕೊಡ್ತಾರ ಇಲ್ವಾ, ಇನ್ನೊಂದು ಸೀಸನ್ ಆಡ್ತಾರ ಅಂತ ಅದು ನೋಡೋಣ. ಇನ್ನು ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ RCB ರಿಲೇಟೆಡ್, ವಿರಾಟ್ ಕೊಹ್ಲಿ ರಿಲೇಟೆಡ್. ಇದೀಗ ಒಂದು ವಿರಾಟ್ ಕೊಹ್ಲಿಯಿಂದ ಬರ್ತಾ ಇದೆ. ನಾನು IPLಗೆ ರಿಟೈರ್ಮೆಂಟ್ ಕೊಡೋ ಬಗ್ಗೆ ಆದ್ರೆ ವಿರಾಟ್ ಕೊಹ್ಲಿ ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪ ಅಂತಂದ್ರೆ IPL ಮುಗಿದ ಮೇಲೆ ವಿರಾಟ್ ಕೊಹ್ಲಿ ಇದ್ರ ಬಗ್ಗೆ ಆದ್ರೆ ಮಾತಾಡ್ತಾರಂತೆ. ನಾನು ರಿಟೈರ್ಮೆಂಟ್ ಕೊಡ್ಬೇಕಾ ಇಲ್ವಾ ಅಂತಂದು ಇದ್ರ ಬಗ್ಗೆ ಉತ್ತರ ಕೊಡ್ತೀನಿ ಅಂದು ವಿರಾಟ್ ಕೊಹ್ಲಿ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ಒಂದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು CSK ಫ್ಯಾನ್ಸ್ಗೆ. ಏನಪ್ಪ ಅಂತಂದ್ರೆ ಮಿಡ್ ಸೀಸನ್ ಅಂದ್ರೆ IPL ಅರ್ಧ ಸೀಸನ್ ಆದ್ಮೇಲೆ MS ಧೋನಿ ಅವರು CSK ತಂಡಕ್ಕೆ ಕ್ಯಾಪ್ಟನ್ ಆಗೋ ಸಾಧ್ಯತೆ ಆದ್ರೆ ಇದೆ ಅಂತ. ನಿಮ್ಗೆಲ್ಲ ಗೊತ್ತಿರ್ಬೋದು, 2 ಮ್ಯಾಚ್ ಇಂದ ಋತುರಾಜ್ ಗಾಯಕ್ವಾಡ್ ಅಂತ ಹೇಳ್ಕೊಳ್ಳೋಂತ ಕ್ಯಾಪ್ಟನ್ಸಿ ಕೂಡ ನಿಭಾಯಿಸ್ತಾ ಇಲ್ಲ. ಆ ಕಾರಣದಿಂದಾಗಿ ಈ ಸೀಸನ್ ಅಲ್ಲಿ ಬಂದ್ಬಿಟ್ಟು ಅರ್ಧ ಸೀಸನ್ ಗಾಯಕ್ವಾಡ್ ಮಾಡಿದ್ರೆ ನೆಕ್ಸ್ಟ್ ಅರ್ಧ ಸೀಸನ್ ಬಂದ್ಬಿಟ್ಟು MS ಧೋನಿ ಅವರು ಆದ್ರೆ ಮಾಡ್ತಾರಂತೆ. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಇದೀಗ ಮುಂಬೈ ಕ್ಯಾಂಪ್ ಆದ್ರೆ ಜಾಯ್ನ್ ಆಗಿದ್ದಾರೆ ಇವರು ಬೂಮ್ರಾ ಅವರು. ಆ ಕಾರಣದಿಂದಾಗಿ ನೆಕ್ಸ್ಟ್ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ತಂಡದ ಪರವಾಗಿ ಬೂಮ್ರಾ ಅವರು ಲಭ್ಯರಾಗಿ ಇರ್ತಾರಂತೆ. ಇನ್ನು ಅಪ್ಡೇಟ್ ನಂಬರ್ 5 ಬಂದ್ಬಿಟ್ಟು ಇಂಪ್ಯಾಕ್ಟ್ ರೂಲ್ ಬಗ್ಗೆ ಇದೀಗ BCCI ಆದ್ರೆ ಒಂದು ಏನೋ ಪ್ರಯತ್ನ ಆದ್ರೆ ಮಾಡ್ತಾ ಇದ್ದ. ಅದು ಏನಪ್ಪಾ ಅಂತಂದ್ರೆ BCCI ಅವರ ಅನಿಸಿದೆ ಅಂತ ಇದು ಇಂಪ್ಯಾಕ್ಟ್ ರೂಲ್ ಬಂದ್ಬಿಟ್ಟು ಅವರಿಗೆ ಸ್ವಲ್ಪ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಆ ಕಾರಣದಿಂದಾಗಿ ಸದ್ಯದಲ್ಲೇ ಈ ಇಂಪ್ಯಾಕ್ಟ್ ರೂಲ್ ಅನ್ನ ಬಂದ್ಬಿಟ್ಟು ರಿಮೂವ್ ಮಾಡೋ ಚಾನ್ಸಸ್ ಆದ್ರೆ ಇದೆ ಅಂತ. ಇನ್ನು ಈ 5 ಅಪ್ಡೇಟ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಇಟ್ಕೊಳ್ಳಿ.